ಪುರುಷರ ಮೇಲೆ ಇಷ್ಟು ದಿನ ದೌರ್ಜನ್ಯ ಆಗ್ತಾ ಇತ್ತು. ದೌರ್ಜನ್ಯ ಆದ್ರೂ ಸಹ ಪುರುಷರೆಲ್ಲೂ ಹೇಳ್ಕೊಳ್ಳಿಕ್ಕೆ ಅವರಿಗೆಲ್ಲೂ ಒಂದು ವೇದಿಕೆನೂ ಇರಲಿಲ್ಲ. ಅದೇ ತರ ಪುರುಷರು ಖಿನ್ನತೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂತ ಇದ್ರು. ಹಾಗೂ ಹಲವಾರು ರೀತಿಯಲ್ಲಿ ಮಾನಸಿಕವಾಗಿ ಸಮೇತ ಕುಗ್ಗೋಗ್ಬಿಟ್ಟು ಅಂದ್ರೆ ಅವರಿಗೆ ಸಾಂತ್ವನ ಹೇಳುವಂತ ಕೇಂದ್ರಗಳು ಸಹ ಯಾವ್ದು ಇರಲಿಲ್ಲ. ಹಿಂದೆ ಮಹಿಳೆಯರಿಗಾದ್ರೆ ಬಹಳ ಕಾನೂನುಗಳಿದೆ. IPC ಸೆಕ್ಷನ್ 498A ಅದು ಮಹಿಳೆಯರಿಗೆ ಬಹಳ ರಕ್ಷಣೆ ಕೊಡುವಂತ ಕಾನೂನಾಗಿದೆ. ಇವತ್ತು ಮಹಿಳೆಯರಿಗೆ ಡೋರಿ ಕೇಸ್, ಅರೇಂಜ್ಮೆಂಟ್ ಕೇಸ್ ಪುರುಷರ ಮೇಲೆ ಹಾಕಿ ಅವರಿಗೆ ಬಹಳ ತೊಂದರೆ ಕೊಡುವಂತದ್ದು IPC 498A. ಅದೇ ರೀತಿ ಪುರುಷರಿಗೂ ಒಂದು ವೇದಿಕೆ ಆಗ್ಬೇಕು, ಒಂದು ಕಾನೂನು ರಚನೆ ಇವತ್ತಿನ ದಿನದಲ್ಲಿ ಆಗುವಂತ ಅವಶ್ಯಕತೆ ಬಹಳ ಇದೆ. ಪುರುಷರಿಗೆ ದೌರ್ಜನ್ಯ ಆದಾಗ ಅವರಿಗೆ ಸಾಂತ್ವನ ಹೇಳುವಂತಾಗ್ಲಿ, ಅವ್ರ ಪರವಾಗಿ ನಿಲ್ಲ ಅಂತ ಒಂದು ಕಾನೂನು ಇವತ್ತಿನ ದಿನ ಖಂಡಿತವಾಗ್ಲೂ ಆಗ್ಬೇಕು. ಅದು ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದು ಪುರುಷರು ಯಾಕೆ ಸರ್ಕಾರದಿಂದ ಆಗ್ತಾ ಇದೆಯೋ ಅಥವಾ ಪ್ರೈವೇಟ್ ಇಂದ ಆಗ್ತಿದೆ ಗೊತ್ತಾ? ಪ್ರೈವೇಟ್ ಇಂದ ಆದ್ರೆ ಅದು ಯಾರಿಗೆ ಅನುಕೂಲ ಆಗಕ್ ಮಾಡ್ತಾ ಇದಾರೆ ಅನ್ನೋದು ಅದನ್ನು ನಾವು ಒಂಚೂರು ನೋಡ್ಕೋಬೇಕಾಗಿದೆ. ಇವತ್ತಿನ ದಿನದಲ್ಲಿ ಅದು ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗಿ ಆಗ್ತಾ ಇದೆಯಾ ಅಥವಾ ಯಾವ್ದಾದ್ರು ಒಂದು ಜನಾಂಗಕ್ಕೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡ್ಕೊಂಡು ಕೆಲವೊಂದು ಸಪೋರ್ಟ್ ಮಾಡೋ ಪರಿಸ್ಥಿತಿಗಳು ಇವತ್ತಿದೆ. ಹಾಗಾಗಿ ಇವತ್ತಿನ ಏನೇ ಆದ್ರೂ ಪುರುಷರಿಗೆ ಒಂದು ಒಳ್ಳೆ ಕಾನೂನು ಬೇಕಾಗಿದೆ. ಮಹಿಳೆಯರ ಆದ ಕೂಡಲೇ ಎಲ್ಲಾ ವೇದಿಕೆಗಳು ಮಹಿಳೆಯರ ಪರವಾಗಿ ನಿಲ್ತವೆ, ತಪ್ಪಲ್ಲ. ಮಹಿಳೆಯರಿಗೆ ಅನ್ಯಾಯ ಆಗ್ತಿರೋಂಥದ್ದು ಬಹಳ ಇದೆ. ಮಹಿಳೆಯರಿಗೂ ಸಪೋರ್ಟ್ ಆಗಿರ್ಬೇಕು. ಅದೇ ತರ ಪುರುಷರಿಗೂ ಇವತ್ತು ಸಪೋರ್ಟ್ ಆಗುವಂತ ಕಾನೂನು ಇವತ್ತು ಬರಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಕಾನೂನು ತಂದ್ರೆ ಒಳ್ಳೇದಾಗ್ಬಹುದು. ಕೇಂದ್ರ ಸರ್ಕಾರ ಅದಕ್ಕೆ ರಾಜ್ಯ ಸರ್ಕಾರನು ಆ ಕಾನೂನು ತರಲಿಕ್ಕೆ ಪ್ರಯತ್ನ ಪಡ್ಲಿ ಅಂತ ನಾನು ಹೇಳ್ತಾ ಇದ್ದೀವಿ. ಯಾವ್ದೋ ಪ್ರೈವೇಟ್ ಸಂಘಟನೆಗಳು ಮಾಡೋದ್ರಿಂದ ಅದು ಅನುಕೂಲ ಆಗತ್ತೆ ಅನ್ನೋದಕ್ಕಿಂತನೂ ಅದಕ್ಕೆ ಸರ್ಕಾರನೇ ಅದಕ್ಕೆ ಒಂದು ಕಾನೂನು ತರಬೇಕು ಅನ್ನೋದಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಪುರುಷರಲ್ಲಿ ಈಗ ವಿನಾಕಾರಣ ಡೋರಿ ಅರೇಂಜ್ಮೆಂಟ್ ಕೇಸ್ಗಳನ್ನ ಹಾಕ್ಬಿಟ್ಟು ಅದು ಸತ್ಯನೂ ಇರ್ಬೋದು, ಅದರಲ್ಲಿ ಸುಳ್ಳು ಕೇಸ್ಗಳನ್ನು ಆಗಿ ಪುರುಷರು ಅನುಭವಿಸಿರೋಂಥ ಕೇಸ್ಗಳಿದಾವೆ. ಡೋರಿ ಅರೇಂಜ್ಮೆಂಟ್ ಕೇಸು, ಸೆಕ್ಸುವಲ್ ಕೇಸ್ ಹಾಕ್ಬಿಟ್ಟು ಅಂತವು ಆ ತರ ಕೇಸ್ಗಳು ಇದಾವೆ ಇವತ್ತಿನ ದಿನದಲ್ಲಿ. ಆ ತರ ಕೇಸ್ಗಳು ಹಾಕಿ ಅನುಭವಿಸ್ತವ್ರು ಇದ್ದಾರೆ. ಸತ್ಯ ಇಲ್ಲ ಅಂತಲ್ಲ, ಸತ್ಯ ಇರೋಂಥದ್ದಿದೆ. ಅವರು ಅದಕ್ಕಿಂತ ಸುಳ್ಳು ಕೇಸ್ಗಳು 199 ಸತ್ಯ ಆದ್ರೂ ಒಂದು ಅನ್ಯಾಯದ ಕೇಸ್ ಆದ್ರೂ ಸಹ ಅದು ಒಳ್ಳೇದಲ್ಲ. ಹಾಗಾಗಿ ಕಾನೂನು ಬರ್ಲಿ, ಪುರುಷರಿಗೂ ಒಳ್ಳೇದಾಗ್ಲಿ, ಹೆಣ್ಮಕ್ಳಿಗೂ ಸಹಕಾರ ಸಿಗ್ಲಿ. ಹಾಗಾಗಿ ಈ ಕಾನೂನು ಸರ್ಕಾರನೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ವಿ. ಸೋಮೇಶ್ ಪಿ ಶೆಟ್. ಮೊದ್ಲೆಲ್ಲ ಹೆಣ್ಮಕ್ಳು ಹೊರಗಡೆ ಹೋದ್ರೆ ಮನೆಗ್ ಬರೋದು ಚಿಂತೆ ಅನ್ನೋದಿತ್ತು. ಈಗ ಹಾಗಿಲ್ಲ. ಗಂಡ್ಮಕ್ಳು ಮನೆಗ್ ಬರೋ ತನಕನು 100 ತರ ಯೋಚನೆ ಮಾಡ್ಬೇಕು ಮನೆಗಿರೋ ತಂದೆ ತಾಯಿನ. ಯಾಕಂದ್ರೆ ಗಂಡ್ಮಕ್ಳಿಗೆ ತುಂಬಾ ಹೊರಗಡೆ ಆಪತ್ತಿರೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ಅವನು ಮನುಷ್ಯ ಅಂತ ಅಂದ್ಮೇಲೆ ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದಿದ್ದೇನೆ. ಅಂದ್ರೆ ಗಂಡ್ ಮಕ್ಳಿಗೂ ಒಂದು ಸೇಫ್ಟಿ ಅನ್ನೋದು ಅವರಿಗೆ ಒಂದು ಏಕೆ ಬೇಕು ಹೊರಗಡೆ ಇದ್ರಲ್ಲಿ ಕಾನೂನು ಪ್ರಕಾರ ಮಾಡ್ಬೇಕು. ಯಾಕಂದ್ರೆ ಅವರು ಇವ್ರಲ್ವಾ ಹೊರಗಡೆ ದುಡಿಯಕ್ಕೆ ಅಂತ ಹೋದವರು. ಅವ್ರು ಏನು ಎಂತು ಅಂತ ಮನೆಗ್ ಬರೋ ತನಕ ಅವ್ರಿಗೆ ಜೀವದಲ್ಲಿ ಇರಲ್ಲ. ಮನೆಗೆ ಒಳಗಿದ್ದವರಿಗೆ ಜೀವದಲ್ಲಿ ಜೀವನೇ ಇರಲ್ಲ. ಮನೆಗ್ ಬಂದ್ಮೇಲೆ ಅವ್ರು ನೋಡಿದ್ಮೇಲೆ ಅವ್ರಿಗೆ ಏನು ಅಂತಂದ್ರೆ ಅವ್ರಿಗೊಂದು ಕಾನೂನು ಬರ್ಲೇಬೇಕು, ಅವ್ರಿಗೊಂದು ಸೇಫ್ಟಿ ಅಂತ ತರ್ಲೇಬೇಕು. ಹೆಣ್ಮಕ್ಳಿಂದ ತುಂಬಾ ಅನುಭವಿಸೋರು ಇದಾರೆ, ಅದ್ರಲ್ಲಿ ಗಂಡ್ ಮಕ್ಳಿಂದ ಹೆಣ್ಮಕ್ಳು ಅನುಭವಿಸೋರು ಇದಾರೆ. ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕಿಲ್ಲ. ಹೆಣ್ಮಕ್ಳಿಂದನೂ ಗಂಡ್ ಮಕ್ಳಿಗೆ ತೊಂದರೆ ಆಗ್ತೈತೆ, ಗಂಡ್ ಮಕ್ಳಿಂದನೂ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ. ಬೇಕು ರೀ, ಯಾಕೆ ಅವರು ಮನ್ಸಲ್ವಾ. ಗಂಡ್ ಮಕ್ಳು ಅಂತಂದ್ ಅವ್ರು ಒಂದು ಮನೇಲಿ ಒಬ್ಬ ಗಂಡ್ಮಗ ಇದ್ರೇನೆ ಅವ್ರಿಗೊಂದು ಇದು. ಅದ್ರಲ್ಲಿ ಆ ಗಂಡ್ ಮಗನಿಗೆ ಟಾರ್ಚರ್ ಆಗ್ಬಿಟ್ರೆ ಮನೆಗಿರೋರು ಎಲ್ಲಿ ಹೋಗ್ಬೇಕು? ಗಂಡ್ ಮಕ್ಳು ಅದೇ ಈಗಿದೆಯಲ್ಲ ಅಂಗಡಿಗಳು, ಹೋಗಿ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಅವ್ರ ಮನ್ಸಿನ ನೋವೆಲ್ಲ ಅದ್ರಲ್ಲಿ ತೋಡ್ಕೊಂತಿದಾರೆ. ಮನೇಲಿ ಹೇಳ್ಕೊಳಂಗಿರಲ್ಲ, ಹೊರಗಡೆ ಹೋಗ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡು ಅವ್ರ ಮನ್ಸಿನ ನೋವು ತೋಡ್ಕೊಂಡು ಮನೆಗ್ ಬಂದು ಮನೆಗಿರೋರಿಗೆ ಮಾಡ್ತಾರೆ. ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಹೆಣ್ಗುಸ್ರು ಹಂಗಲ್ಲ. ಏನೈತೋ ಮನ್ಸಾಗಿರೋದೆಲ್ಲ ಬಾಯಿ ಬಿಟ್ಟು ಬಡ 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 ಮಾತಾಡ್ಬಿಟ್ಟು ಅವ್ರಿಗೆ ನೋವು ಕೊಡ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು, ಎರಡೂ ಅವರೇ ಮಾಡ್ತಾರೆ. ಆಮೇಲೆ ಅವ್ರ ಮನ್ಸಿನ ಪರಿಣಾಮ ಏನು ಹೇಳ್ಕೊಳಕ್ಕಾಗ್ಲ ಅವ್ರು ಹೊರಗಡೆ ಹೋಗಿ ಅವ್ರ ನೋವನ್ನ ಕುಡಿಯೋದ್ರಲ್ಲಿ ತೋರ್ಸ್ಕೊಂತಿದಾರೆ. ಅಷ್ಟೇನು, ಇನ್ನೇನು ಇಲ್ಲ. ನನ್ನ ಹೆಸರು ನೇತ್ರ ಅಂತ. ಯಾಕೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನತೆ ಅಂತ ಇರ್ಬೇಕು. ಯಾಕಂದ್ರೆ ಅವನು ಮನುಷ್ಯ, ಒಂದ್ ತಾಯಿಯಿಂದ ಬಂದಿದ್ದಾನೆ ಅಂದ್ರೆ ಒಂದ್ ಹೆಣ್ಣು ಒಂದ್ ಗಂಡು ಬಂದಿದ್ದಾರೆ ಅಂದ್ಮೇಲೆ ಇಬ್ರು ನೋವು ಸಮಾನವಾಗೇ ಇರೋದು.
ಯಾರ್ದು ಜಾಸ್ತಿ ಇಲ್ಲ, ಯಾರ್ದು ಕಡಿಮೆ ಇಲ್ಲ. ಅದ್ರಲ್ಲಿ ಆದಷ್ಟು ಈಗ ಹೆಣ್ಮಕ್ಳಿಂದನೇ ಜಾಸ್ತಿ ಟಾರ್ಚರ್ ಆಗ್ತಾ ಇರೋದು ಗಂಡ್ ಮಕ್ಳಿಗೆ. ಅದ್ರಲ್ಲಿ ಈಗ ಕಾನೂನು ಏನು ಅಂತ ಇದ್ ಮಾಡ್ಸಿದಾರೋ ಅದು ಅವ್ರಿಗೂ ಮಾಡ್ಬೇಕು, ಹೆಣ್ಮಕ್ಳಿಗೂ ಮಾಡ್ಬೇಕು. ಸೇಫ್ಟಿ ಅಂತಂದ್ರೆ ಇಬ್ರಿಗೂ ಸಮಾನತೆ ಮಾಡೋದು ಒಳ್ಳೇದೇನೆ. ಯಾಕಂದ್ರೆ ಅವರು ಪ್ರತಿ ಒಂದ್ ಇದ್ರಲ್ಲೂ ಗಂಡು ಮಕ್ಳು ಅನ್ನೋದು ಇಲ್ಲ ಅಂದ್ರೆ ಪ್ರತಿ ಯಾವ್ದ್ರಲ್ಲೂ ಯಾವ್ದು ಇಲ್ಲ. ಗಂಡು ಮಕ್ಳು ಅನ್ನೋದು ಬೇಕೇ ಬೇಕು ಜಗತ್ತಲ್ಲಿ. ಮನೆಗೆ ಒಬ್ಬ ಒಂದ್ ಸಣ್ಣನೋ ದೊಡ್ಡವನೋ ಒಬ್ಬ ಮಾನವ ಅಂತ, ಮನುಷ್ಯ ಅಂತ, ಗಂಡ್ಮಗ ಅಂತ ಇದ್ರೇನೆ ಅವನಿಗೊಂದು ಬೆಲೆ. ಇದು ಮನೆಗೂ ಒಂದು ಕಂಬ ಇದ್ದಂಗ ಅವನು. ಈಗ ನೀವ್ 10 ಜನ ಹೆಣ್ಮಕ್ಳು ಇರೋದು ಒಬ್ಬ ಗಂಡ್ಮಗ ಮನೇಲಿ ಇದ್ದ ಅಂದ್ರೆ ಅದು 100 ಆನೆ ಬಲ ಹೆಣ್ಮಕ್ಳಿಗೆ. ಮನೇಲಿ ಇರೋ ಹೆಂಗಸರಿಗಾಗ್ಲಿ, ತಂದೆ ತಾಯಿಗೆ, ಯಾರಿಗೇ ಆದ್ರೂ ಅಷ್ಟೇನೆ. ನೇತ್ರ ಅಂತ. ಪುರುಷರ ಹಕ್ಕಿನ ಬಗ್ಗೆ ಒಂದು ಹೊಸ ಸಂಘಟನೆ ಆಗಿದೆ ಅಂತ ಗೊತ್ತಾಗಿದೆ. ಆಕ್ಚುಲಿ ಅದು ಬೇಕು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಜಾಬ್ ಅಲ್ಲಿ ಇರೋಂಥವ್ರಿಗಂತೂ ಬಹಳ ಪ್ರಾಬ್ಲಮ್ ಆಗ್ತಿದೆ ಪುರುಷರಿಗೆ. ಮದುವೆ ಮಾಡ್ಕೊಂಡು ಮೋಸ ಮಾಡೋರು, ಮನೆ ಕೇಳೋರು, ಅಲಿಮನಿ ಕೇಳೋರು, ಆ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಬರೀ ಅದಿಷ್ಟೇ ಅಲ್ಲ, ಬೇರೆ ಕೆಲವು ಹೆಣ್ಮಕ್ಳುಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಗಂಡ್ಮಕ್ಳಿಗೂ ಬೇಕಾಗತ್ತೆ. ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ತರ ಇರಬೇಕು. ತೊಂದರೆ ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಯಾರಿಗಾದ್ರೂ ಕಾನೂನು ಸಪೋರ್ಟ್ ಬೇಕೇ ಬೇಕು. ಸೊ ಹಂಗಾಗಿ ಈ ತರದ್ದು ಒಂದು ಸಂಘಟನೆ ಬೇಕಿತ್ತು. ಇದ್ರೆ ಒಳ್ಳೇದು, ಕಂಟಿನ್ಯೂ ಆದ್ರೂ ಒಳ್ಳೇದು, ಚೆನ್ನಾಗಿರುತ್ತದೆ. ಪುರುಷರೀಗ ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಅಲ್ಲಿ ಇದ್ದಾಗ ಸಣ್ಣ ವಿಷಯಕ್ಕೂ ಹೆಣ್ಮಕ್ಳು ಜಗಳ ಮಾಡ್ತಾರೆ. ಮನೆ ಕೆಲಸ ಅಫ್ಕೋರ್ಸ್ ಇಬ್ರು ಮಾಡ್ಲೇಬೇಕು, ಇಲ್ಲ ಅಂತಲ್ಲ, ಇಬ್ರು ಹೊರಗಡೆ ದುಡಿಯಬೇಕಾದ್ರೆ. ಆದ್ರೆ ನಾನ್ ಜಾಸ್ತಿ ಮಾಡ್ತೀನಿ, ನೀವು ಕಡಿಮೆ ಮಾಡ್ತೀರಾ, ಈ ತರದಿಂದನೂ ಶುರುವಾಗುತ್ತೆ. ಅದಾದ್ಮೇಲೆ ಮತ್ತೆ ಹೇಳಿದ್ನಲ್ಲ, ಈ ತರ ಇದು ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಬರೀ ದುಡ್ಡಿನ ಆಸೆಗೋಸ್ಕರ ತುಂಬಾ ಜನ ಮದುವೆ ಮಾಡ್ಕೊಂತಾ ಇದ್ದಾರೆ. ಅವ್ರ ಫ್ಯಾಮಿಲಿನಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ದುಡ್ಡಿಗೋಸ್ಕರ ಮುಂದೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ಬಿಟ್ಟು ಒಂದ್ ಮದುವೆ ಮಾಡ್ಕೊಳ್ಳೋದು, ಡೈವರ್ಸ್ ಮಾಡ್ಕೊಳ್ಳೋದು, ದುಡ್ಡಿರೋನ್ ನೋಡಿ ಮದುವೆ ಮಾಡ್ಕೊಳ್ಳೋದು, ಹುಡುಗರನ್ನ ಈ ತರ ಮಾಡ್ತಾ ಇದ್ದಾರೆ. ಆ ಕಾರಣಗಳಿಂದ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಆ ಕಾರಣದಿಂದ ಈ ತರ ಸಂಘಟನೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ವಿಜಯ್ ಅಂತ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿ ಅಂತೇಳಿ ಹಲವಾರು ಬಾಯಿಗಳಲ್ಲಿ ಬರ್ತಾ ಇದೆ. ಈ ವಿಚಾರದಲ್ಲಿ ಪುರುಷರಿಗೆ ಒಂದು ಧೈರ್ಯ ತುಂಬುವ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಈ ವಿಚಾರದಲ್ಲಿ ಕೆಲವು ವಿಚಾರ ಅಂದ್ರೆ ಹೆಂಗೆ ಅಂದ್ರೆ ಸುಳ್ಳು ಕೇಸ್ಗಳು ಹಾಕೊಂಡು, ಪುರುಷರು ತಪ್ಪೇ ಇರಲ್ಲ, ಕೆಲವು ವಿಚಾರದಲ್ಲಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೊಂಡು ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇರತ್ತೆ. ಸೊ ಅಂತವ್ರಿಗೆ ಅವರು ಯಾರ ಹತ್ರನೂ ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇರಲ್ಲ. ಹೆಣ್ಮಕ್ಳಾದ್ರೂ ಇವ್ರ ಹತ್ರ ಹೇಳ್ಕೋಬೋದೇನೋ, ಬಟ್ ಗಂಡಸರು ಯಾರ ಹತ್ರನೂ ಹೇಳ್ಕೊಳ್ಳದೆ ಅವರೇ ಒಳಗ್ ನುಂಗ್ಬಿಟ್ಟು ಅವರು ಬೇರೆ ರೀತಿಯಲ್ಲಿ ಅವ್ರು ತನ್ನ ಜೀವನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಸೊ ಅದ್ರ ಸಲುವಾಗಿ ಈ ಹಿತರಕ್ಷಣಾ ಸಮಿತಿ ಒಂದು ಪ್ರಾರಂಭ ಆಗಿದ್ದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳಿ, ಒಳ್ಳೆ ಉದ್ದೇಶದಿಂದ ನಡೀಲಿ ಅಂತ ಹೇಳಿ ಹೇಳ್ತಾ ಇಚ್ಛೆ ಪಡ್ತೇನೆ.